ಜೀವ, ನಮ್ಗೆ ಇವತ್ತಿಗೂ ಇದನ್ನೆಲ್ಲ ಅರಗಿಸ್ಕೊಳಕ್ ಆಗ್ತಾ ಇಲ್ಲ ಕಣೋ. ಇದೊಂಥರ ಭ್ರಮೆ, ಸುಳ್ಳು ಅಂತಾನೆ ಅನ್ಸುತ್ತೆ. ನಾನು ದಿನ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇದೆಲ್ಲ ಸುಳ್ಳಾಗೇ ಇರ್ಲಿ ಅಂತ. ನಿಂಗೊಂದು ಮಾತು ಗೊತ್ತಾ, ಇತ್ತೀಚೆಗೆ ನಾನು ದೇವ್ರ ಹತ್ರ ನನಗೋಸ್ಕರ ಏನು ಪ್ರಾರ್ಥನೆ ಮಾಡ್ತಿಲ್ಲ. ನನ್ನ ಮಗಂಗೆ ಒಳ್ಳೆ ದಾರಿ ತೋರ್ಸಪ್ಪ, ಅವನ್ ಸರಿಯಾದ ದಾರಿಲಿ ನಡೀಲಿ ಅಂತಾನೆ ಪ್ರಾರ್ಥನೆ ಮಾಡ್ತೀನಿ. ನಿಂಗೆ ಗೊತ್ತಾ ಜೀವ, ನಾನು ನಿಮ್ಮಪ್ಪ ಎಷ್ಟೋ ರಾತ್ರಿ ನಿದ್ದೆನೆ ಮಾಡಿಲ್ಲ ಕಣೋ. ಎಚ್ಚರವಾಗೇ ಇರ್ತೀವಿ. ತುಂಬಾ ಚಿಂತೆ ಆಗತ್ತೆ ಕಣೋ, ನಾವ್ ಹೆತ್ತ ಮಗ ಹಿಂಗಾಗ್ಬಿಟ್ನಲ್ಲ ಅಂತ. ದಯವಿಟ್ಟು ನಮ್ ಸಂಕಟನ ಅರ್ಥ ಮಾಡ್ಕೊಳ್ಳೋ, ನಮ್ಮನ್ ತಪ್ಪು ತಿಳ್ಕೊಬೇಡ ಜೀವ, ನಮ್ಮನ್ನೆಲ್ಲ ಬಿಡೋ ಜೀವ. ಮಹಿಮನ್ ಬಗ್ಗೆ ಯೋಚನೆ ಮಾಡೋ. ನಿನ್ನ ಪ್ರೀತಿಸಿ ನಿನ್ ಹಿಂದೆನೆ ಬಂದವಳು. ನಿನ್ನ ಹತ್ರ ಏನು ಇಲ್ದೇ ಇದ್ದಾಗ ನಿನ್ ಜೊತೆ ನಿಂತವಳವಳು. ಅವಳು ಎಷ್ಟು ಸಂಕಟ ಪಡ್ತಾ ಇದ್ದಾಳೆ ಅಂತ ಗೊತ್ತಾ ನಿನಗೆ? ಯಾಕೋ ಮಗ್ನೆ, ಯಾಕೆ ನಿಂಗಿದೆಲ್ಲ ಯಾವುದು ಕಾಣ್ತಾ ಇಲ್ಲ? ನೋಡಣ್ಣ, ಎಲ್ಲರೂ ನನಗೋಸ್ಕರ ಎಷ್ಟು ನೋವು ತಿಂತಾ ಇದ್ದಾರೆ ಅಂತ. ಇದು ನನಗೆ ಚೆನ್ನಾಗ್ ಅನ್ಸತ್ತಾ? ಅಲ್ಲ ಅಣ್ಣ, ಅಕ್ಕನ್ ಮದ್ವೆ ಆಗೋವರೆಗೂ ನನ್ ಮದ್ವೆನೇ ಆಗಲ್ಲ ಅಂತ ಹೇಳ್ತಿದ್ದೆ. ಅಂತವ್ನು ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ಎಲ್ಲಣ್ಣ ಹೋಯ್ತು ನಿನ್ನ ಹಳೆ ಮನ್ಸು? ಇಷ್ಟೆಲ್ಲ ಆಗ್ತಾ ಇರೋದು ಆ ಕೆಟ್ಟ ಚಟ್ಟದಿಂದ, ಆ ಕುಡ್ತದಿಂದ. ಅದನ್ನ ಬಿಟ್ಬಿಡೋಕಂದ. ನನ್ಗೋಸ್ಕರ ಅಲ್ದೆ ಹೋದ್ರು, ನಿನ್ನ ಹೆತ್ತ ಕರಳಿಗೋಸ್ಕರನಾದ್ರೂ ಬಿಟ್ಬಿಡೋ. ಇನ್ಮೇಲೆ ನನ್ ಮೇಲೆ ಆಣೆ ಮಾಡು, ಇನ್ಮೇಲೆ ನೀನೇನಾದ್ರೂ ಕುಡಿಯೋದಿಲ್ಲ ಅಂತ ಆಣೆ ಮಾಡು ಜೀವ. ಅದು ನಿಮ್ಮ ಹತ್ರ ವೈಯಕ್ತಿಕವಾಗಿ ಮಾತಾಡ್ಬೇಕಾಗಿತ್ತು. ಹೇಳು. ಇವನಿಲ್ಲ, ನೆನೆ ನೀವು ನಮ್ಮ ಮನೆಗೆ ಬಂದಾಗ ನಿಮ್ಮನ್ನು ಶಾನೆ ಹೆದರ್ಸ್ಬಿಟ್ಟೆ. ಅದಕ್ಕೆ ನಿಮ್ಮ ತವಾಗ ಕ್ಷಮೆ ಕೇಳೋಣ ಅಂತ ಬಂದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಓ, ಕ್ಷಮೆ ಕೇಳೋದಿಕ್ ಬಂದ? ನೀನ್ ಬಂದಿದ್ದನ್ನ ನೋಡಿ ಎಲ್ಲಿ ದೊಡ್ಡ ಹೀರೋಯಿನ್ ತರ ಡೈಲಾಗ್ ಹೊಡಿತೀಯನೋ ಅನ್ಕೊಂಡೆ. ಬಟ್ ನೀನ್ ಸಾರಿ ಕೇಳಕ್ ಬಂದಿದ್ಯಾ? ಅದ್ ಸರಿ, ನಿನ್ನೆ ನನ್ನ ಅಷ್ಟೊಂದು ಎದುರಿಸ್ದೆ, ಈಗ ನೋಡಿದ್ರೆ ಸಾರಿ ಕೇಳಕ್ ಬಂದಿದ್ಯಾ? ಯಾಕೆ, ಭಯ ಆಯ್ತಾ? ದೇವ್ರೆ, ನನ್ನ ಶಾನೆ ತಪ್ಪಾಗೈತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನ ಮತ್ತೆ ನನ್ನ ಗಂಡನ ಮಧ್ಯೆ ಬರಬೇಡಿ, ನಿಮ್ದಮ್ಮಯ್ಯ ಅಂತೀನಿ. ನಿನ್ನನ್ನ ನೋಡಿದ್ರೆ ನಗ್ಬೇಕೋ ಅಳ್ಬೇಕೋ ಒಂದು ಗೊತ್ತಾಗ್ತಿಲ್ಲ. ಅಲ್ಲ, ನಿನ್ ಗಂಡನ ಖುಷಿಯಾಗಿ ಇಟ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ಅದಕ್ಕೆ ಜೈ ನನ್ನ ಹತ್ರ ಬಂದಿರೋದು. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಅವ್ರನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ಅದನ್ನ ಮೊದಲು ಒಪ್ಕೊ. ಅದನ್ನ ಬಿಟ್ಬಿಟ್ಟು ನಮ್ಮಿಬ್ಬರ ಮಧ್ಯೆ ಬರಿಬೇಡಿ ಅಂತ ನನಗೆ ಹೇಳ್ಬೇಡ. ಆಕ್ಚುಲಿ ನಾನಲ್ಲ ನಿಮ್ಮಿಬ್ರ ಮಧ್ಯೆ ಬರ್ತಾ ಇರೋದು, ನೀನು ನಮ್ಮ ಮಧ್ಯದಲ್ಲಿ ಬರ್ತಾ ಇರೋದು ನಮ್ಮ ಖುಷಿಗೆ ಅಡ್ಡ ಆಗಿರೋದು. ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ ನೀನೇ ಆಗಿರ್ಬೋದು, ಬಟ್ ಅವ್ರ ನಿಜವಾದ ಹೆಂಡತಿ ನಾನು. ಅವ್ರಿಗೆ ಹೆಂಡತಿ ಪ್ರೀತಿ ಕೊಡ್ತಾ ಇರೋದು ನಾನು. ನೀನು ನಮಗ್ ಸುಮ್ಮನೆ ತಲೆನೋವಾಗಿರೋದು. ನೋಡಿ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನಿಮ್ಗಿನ್ನೂ ವಯಸ್ಸೈತೆ, ಇವ್ರಿಗಿಂತ ಚೆನ್ನಾಗಿರೋ ಹುಡುಗನೇ ಸಿಗ್ತಾನೆ. ಅವನ ಮದುವೆ ಆಗಿ ಸುಖವಾಗಿರಿ. ನೀವು ನೋಡಕ್ಕೆ ತೆಳ್ಳಿಗೆ ಬೆಳ್ಳಿಗೆ ಚೆನ್ನಾಗೇ ಇದ್ದೀರಾ. ನಿಮ್ಮನ್ನ ಯಾರು ಬೇಕಿದ್ರು ಮದುವೆ ಆಗ್ತಾರೆ. ಆದ್ರೆ
ನನ್ನ ಗಂಡ ನನಗೆ ಬಿಟ್ಕೊಟ್ಬಿಡಿ. ಅಂತೂ ಕೊನೆಗೂ ಒಪ್ಕೊಂಡಲ್ಲ ನೀನ್ ಜೈಗೆ ಸರಿಯಾದ ಜೋಡಿ ಅಲ್ಲ, ನಿನಗಿಂತ ಬೆಟರ್ ನಾನೇ ಅಂತ. ಹೀಗಿರುವಾಗ ಅವ್ರು ನಿನ್ ಜೊತೆ ಹೇಗ್ ಸಂಸಾರ ಮಾಡ್ತಾರೆ? ನಿನ್ ಮುಖನ ಕನ್ನಡಿಲಿ ಯಾವತ್ತಾದ್ರೂ ನೋಡ್ಕೊಂಡಿದ್ಯಾ? ಒಳ್ಳೆ ಮಾರಮ್ಮನ್ ಥರ ಹಣೆ ತುಂಬ ಕುಂಕುಮ ಮೆತ್ಕೊಂಡು, ಕೆನೆ ತುಂಬ ಅರ್ಶನ ಮೆತ್ಕೊಂಡು, ತಲೆ ತುಂಬ ಹೂ ಮುಟ್ಕೊಂಡಿದ್ರೆ ನಿನ್ನಂತವಳನ್ನ ಯಾವನ್ನೇ ನೋಡ್ತಾನೆ? ನನ್ ಜೈ ನಿನ್ನ ಹೇಗಾದ್ರೂ ಮದ್ವೆ ಆದ್ರು ನನಗಂತೂ ಅರ್ಥ ಆಗ್ತಾ ಇಲ್ಲ. ಆಕ್ಚುಲಿ ನಿನ್ ಪುಣ್ಯ ಅನ್ಕೋ, ಅವ್ರು ನಿನ್ ಜೊತೆ ಇಷ್ಟ ದಿನ ಇದ್ರಲ್ಲ ಅಂತ. ನೀನೇ ಒಂದ್ಸಲಿ ನೋಡ್ಕೊ, ಆ ಸೀರೆನ ಮೈ ತುಂಬ ಹೆಂಗ್ ಸುತ್ಕೊಂಡಿದ್ಯಾ ಅಂತ ಒಂದ್ಸಲಿ ಥಿಂಕ್ ಮಾಡು. ಜೈ ನಿನ್ನ ಎಲ್ಲಾದ್ರೂ ಆಚೆ ಕರ್ಕೊಂಡೋದ್ರೆ ನೋಡಿದ ಜನ ನಗಲ್ವಾ? ಯಪ್ಪ, ನನಗೆ ನಿನ್ನ ನೋಡಕ್ಕಾಗ್ತಿಲ್ಲ, ಅವ್ರು ನಿನ್ನ ಹೇಗ್ ಸಹಿಸ್ಕೊಂಡಿದಾರೋ. ಏಯ್, ಹುಡುಗಿ ಅಂದ್ರೆ ನನ್ ತರ ಇರ್ಬೇಕು. ಯಾರೇ ಆದ್ರೂ ಸರಿ ಒಂದ್ಸಲಿ ತಿರುಗಿ ನೋಡೋ ತರ. ಅದನ್ ಬಿಟ್ಬಿಟ್ಟು ನಿನ್ ತರ ಅಲ್ಲ. ಈಗ ಗೊತ್ತಾಯ್ತಾ ಜೈ ನನ್ನಿಂದ ಹ್ಯಾಕ್ ಬಂದ್ರು ಅಂತ? ನಿನ್ ಮುಖ ನೋಡೋದಕ್ಕೆ ನನಗೇ ಇಷ್ಟ ಆಗ್ತಿಲ್ಲ, ಇನ್ ಜೈ ಹೇಗೆ ನಿನ್ ಮುಖ ನೋಡ್ತಾರೆ? ಇದೈದ್ರ ಮುಖ ತೋರ್ಸ್ಕೊಂಡು ನನ್ ಮುಂದೆ ನಿಂತ್ಕೊಂಬೇಡ, ಹೋಗು. ಇಷ್ಟೆಲ್ಲ ಹೇಳಿದ್ಮೇಲೂ ಇನ್ನೂ ಯಾಕೆ ಇಲ್ಲೇ ನಿಂತಿದ್ಯಾ? ತೊಳ್ಗೋ. ಓ, ನಾನು ನಿನ್ನ ಕ್ಷಮಿಸಿಲ್ಲ ಅಂತನಾ? ಹೋಗ್ಲಿ ಬಿಡು, ಅಯ್ಯೋ ಪಾಪ ಅಂತ ನಿನ್ನ ಕ್ಷಮಿಸ್ತೀನಿ. ಗುಡ್ಗಲ್ ಥರ ಮನೆಗೋಗು. ಯಾವುದೇ ಕಾರಣಕ್ಕೂ ನನ್ನ ಜೈ ಮಧ್ಯದಲ್ಲಿ ಬರಬೇಡ. ಈಗೇನು ಹೋಗ್ತೀಯೋ ಇಲ್ಲ ಕುತ್ಕೆ ಹಿಡ್ದು ಆಚೆ ನೂಕ್ಲೋ? ಔಟ್.